ಸರ್, ಈ ಕತೆ ಆದಾಗ ಸಿನಿಮಾ ಆದಾಗ ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ಬೋದು ಅನ್ನುವಂತಹ ಕುತೂಹಲ ಇತ್ತು. ಸಿನಿಮಾ ನೋಡಿ ಹೊರಬಂದಂಥ ಪ್ರೇಕ್ಷಕರು ಮಾತನಾಡುವಂಥ ಸಂದರ್ಭದಲ್ಲಿ ಅದೇ ವ್ಯವಸ್ಥೆ ವಿಚಾರವಾಗಿ ಆಗಿರ್ಬೋದು, ಅದೇ ಸಹಜವಾಗಿ ಒಂದಿಷ್ಟು ಜಾತಿಯ ವ್ಯವಸ್ಥೆಯನ್ನು ಹೀಗಿತ್ತು ಅನ್ನುವಂಥ ತೋರಿಸುವಂಥ ಪ್ರಯತ್ನ ಆಗಿರ್ಬೋದು. ಸೊ ಅದನ್ನು ಹೇಗೆ ನೀವು ಜಡ್ಜ್ ಮಾಡಿದ್ರಿ ಸರ್? ಆಡಿಯನ್ಸ್ಗೆ ಹಿಂಗೆ ಕನೆಕ್ಟ್ ಆಗ್ಬೋದು, ಇದು ಪಾಸಿಟಿವ್ ಏನಲ್ಲಿ ಹೋಗ್ಬೋದು ಅನ್ನುವಂಥದ್ದು ಸರ್. ಯಾವಾಗ ನಾವು ಹಾನೆಸ್ಟಿನಲ್ಲಿ ಇರ್ತೀವಿ, ನಾವು ಯಾವುದು ಕರಪ್ಟ್ ಮೈಂಡಲ್ಲಿ ಇರಲ್ದೇನೆ, ನಾವೇನೋ ತಪ್ಪು ಬರೀ ಒನ್ ಸೈಡೆಡಾಗಿ ಯೋಚನೆ ಮಾಡ್ದೇನೆ ಇದ್ದಾಗ 100% ಎಲ್ಲರಿಗೂ ರೀಚ್ ಆಗುತ್ತೆ. ನಾವು ತುಂಬ ನ್ಯೂಟ್ರಲ್ ಆಗಿದ್ದೆ, ನಾನು ಎಸ್ಪೆಷಲಿ ತುಂಬ ನ್ಯೂಟ್ರಲ್ ಆಗಿದ್ದೀನಿ, ನನ್ನ ತಂಡ ನ್ಯೂಟ್ರಲ್ ಆಗಿ ಯೋಚನೆ ಮಾಡಿದ್ದಾರೆ ಅದನ್ನೆಲ್ಲನೂ. ಸೊ ಅವತ್ತಿನ ಟೈಮಲ್ಲಿ ಕಾಲಘಟ್ಟದಲ್ಲಿ ಏನು ನಡೆದಿದೆ ಅದನ್ನು ಬೇಸಾಗಿಟ್ಕೊಂಡು ಒಂದು ಚಿತ್ರಕಥೆ ಮಾಡ್ಕೊಂಡಿದ್ದೀವಿ ನಾವು. ಇದು ಕಾಟೇರನ್ನ ಪ್ರಪಂಚ ಅಲ್ಲಿ ನಡೆದಂಥದ್ದನ್ನು, ಸೊ ಅದನ್ನು ನಾವು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಅದು ಕನೆಕ್ಟ್ ಆಗಿ ಇವತ್ತಿನವರೆಗೂ ಕನೆಕ್ಟ್ ಆಗ್ತಾ ಬರುತ್ತೆ. ಏನೋ ಅದರಿಂದ 1% ಯಾರಿಗಾರು ಒಳ್ಳೇದಾಗುತ್ತೆ ಅಂತಂದರೆ ಸಿನಿಮಾ ಮುಖಾಂತರ ಆಗಲಿ ಅನ್ನೋದೇ ನಮ್ಮ ಆಸೆ ಇರುತ್ತೆ ಅಷ್ಟೇ. ಸಹಜವಾಗಿ ಕಾಟೇರನ ಪ್ರಪಂಚ ಪ್ರೇಕ್ಷಕರನ್ನ ಫಿದಾ ಮಾಡಿದ್ರ ಜೊತೆಗೆ ಕೋಟಿ ಕಲೆಕ್ಷನ್ ಮಾಡಿರುವಂಥದ್ದು. ಇವತ್ತು ಕಲೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀನಿ, ಅದೇ ಪ್ರಶ್ನೆ ಆ್ಯಸ್ ಯೂಶುವಲ್. 58 ಕೋಟಿ ಕಲೆಕ್ಷನ್ ಮಾಡಿದೆ. ಆರಂಭದ ನಿರೀಕ್ಷೆ ಏನಿತ್ತು ಚಿತ್ರತಂಡದ? ಒಂದು ಸಕ್ಸಸ್ ಎಲ್ಲಿ ತನಕ ಹೋಗ್ಬೋದು ಅನ್ನೋಂಥದ್ದು, ನಂತರ ಎಷ್ಟು ರೀಚ್ ಆಗ್ಬೋದು ಕಲೆಕ್ಷನ್ ಅನ್ನೋಂಥದ್ದು ಸರ್? ನಂಬರ್ಸ್ ಎಕ್ಸಾಕ್ಟ್ಲಿ ನಾವು ಹೇಳೋಕ್ಕಾಗಲ್ಲ ಜಗಿನ್, ಫಾರ್ ಲಾಟ್ ಆಫ್ ಟೆಕ್ನಿಕಲ್ ರೀಸನ್ಸ್. ನಿಮ್ಗೆ ಗೊತ್ತಿರ್ತದೆ ಯಾಕೆ ಹೇಳೋಕ್ಕಾಗಲ್ಲ ನಂಬರ್ಸ್ ಎಕ್ಸಾಕ್ಟ್, ನಾವು ಅಫಿಷಿಯಲಾಗಿ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ಅದೊಂದೇ ರೀಸನ್ನು. ಎರಡನೇದು, ಯಾವಾಗ ನನಗೆ ರಾಕ್ಲೈನ್ ಸರ್ ಕರೆದು ಮೊನ್ನೆ ತರುಣ್ ಧೈರ್ಯವಾಗಿರಮ್ಮ, ಈ ಸಿನಿಮಾ ಬೇರೆ ಎಲ್ಲೋ ಹೋಗುತ್ತೆ, ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ, ನೀನು ಇಮ್ಯಾಜಿನ್ ಮಾಡಲ್ಲ ಆ ಲೆವೆಲ್ ಕಲೆಕ್ಷನ್ಸ್ ಬರ್ತಾಯಿದೆ, ಆ್ಯಂಡ್ ಇದಿನ್ನೂ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಗೊತ್ತಿಲ್ಲಮ್ಮ ನನಗೆ, ಸೊ ಅಷ್ಟು ದೊಡ್ಡದಾಗಿ ಆಗ್ತಿದೆ, ಒಳ್ಳೇದಾಗಲಿ ಅಂತ ಹೇಳಿದ್ರಲ್ಲ, ನನಗೆ ಅವಲೇ ಒಂದು ಖುಷಿ ಆಗೋದು ಸರ್. ಅದು 1000 crore ಆದ ಲೆಕ್ಕ ನನಗೆ. ಅಂದರೆ ನಿಮಗೆ ಅನ್ನ ಹಾಕಿ ನಿರ್ಮಾಪಕರು ಖುಷಿಯಾಗಿದ್ದಾರೆ ಅಂತಂದರೆ ಫಸ್ಟ್ ಅದೇ ಖುಷಿ ಆಗೋಯ್ತು ನಿಮಗೆ. ನಿನ್ನ ಹೀರೋ ಖುಷಿಯಾಗಿದ್ದಾನ, ಡಬಲ್ ಖುಷಿ. ಥಿಯೇಟ್ರಿಗೆ ಬಂದು ಸಿನಿಮಾ ದುಡ್ಡು ಕೊಟ್ಟು ಸಿನಿಮಾ ನೋಡಿದವನು ಖುಷಿಯಾಗಿದ್ದಾನ, ಬೋನಸ್ ನಿಮಗೆ. ಸೊ ಇದೆಲ್ಲ ಈ ಪಿಕ್ಚರ್ಗೆ ಆಗಿದೆ ಅಂತಂದಾಗ ನಂಗೆ ನಂಬರ್ಸ್ ಏನು ಡಿಫ್ರೆನ್ಸ್ ಮಾಡಲ್ಲ ಸರ್. ಅದೆಷ್ಟು 100 1000 ಏನಾದ್ರೂ ನನಗೆ ಅದು ಡಿಫ್ರೆನ್ಸ್ ಆಗಲ್ಲ. ಬಟ್ ಅವ್ರು ಹೇಳಿದ ಮಾತಂತೂ ಹಿಂಗೇನೆ, ತರುಣ್ ಅನ್ಬಿಲೀವಬಲ್ ಕಲೆಕ್ಷನ್ಸ್ ಬರ್ತಾಯಿದೆ, ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋರು. ಸರಿ.